ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. 10 ನಿಮಿಷದಲ್ಲಿ ಆಂಧ್ರ ಸ್ಟೈಲ್ ಮಾವಿನಕಾಯಿ ಪುಳಿಯೋಗರೆ ಮಾಡೋದು ಅಂದರೆ ನಂಬ್ತೀರಾ? ಎಸ್, ಬನ್ನಿ ಇವತ್ತು ನಮ್ಮ ವಿಡಿಯೋದಲ್ಲಿ 10 ನಿಮಿಷದಲ್ಲಿ ಮಾವಿನಕಾಯಿ ಪುಳಿಯೋಗರೆ ಮಾಡೋದನ್ನು, ಅದಕ್ಕೆ ಪುಳಿಯೋಗರ ಅಂತಾರೆ ಆಂಧ್ರ ಸ್ಟೈಲಲ್ಲಿ. ಸೊ ಇದನ್ನು ಹೇಗೆ ಮಾಡೋದು ಅಂದರೆ, ನಾನಿಲ್ಲಿ ಇವತ್ತು ಯಾವುದೇ ರೀತಿ ಅಕ್ಕಿ ಆಗಲಿ ಕುಕ್ಕರ್ ಆಗಲಿ ಏನು ಬಳಸ್ದಲೇ ಆಂಧ್ರ ಸ್ಟೈಲ್ ಮಾವಿನಕಾಯಿ ಪುಳಿಯೋಗರೆ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಬನ್ನಿ ತಡ ಮಾಡೋದೆ ನಮ್ಮ ವಿಡಿಯೋನ ಶುರು ಮಾಡೋಣ. ಮೊದಲಿಗೆ ನಾನು ಇಲ್ಲಿ ಒಂದು ತೋತಾಪುರಿ ಮಾವಿನಕಾಯಿನ ತೊಗೊಂಡಿದ್ದೀನಿ. ಚೆನ್ನಾಗಿ ತೊಳೆದು ಒರೆಸ್ಕೊಂಡಿದ್ದೀನಿ. ಇದಿಷ್ಟನ್ನು ನಾನು ಉಪಯೋಗಿಸೋದಿಲ್ಲ, ಇದರಲ್ಲಿ ಒಂದು ಕಾಲು ಭಾಗ ಅಷ್ಟೇ ಸಾಕು ಮಾವಿನಕಾಯಿ. ಈಗ ಅದ್ರ ಮೇಲ್ಗಡೆ ಇರೋಂಥ ತೊಟ್ಟನ್ನು ತೆಗೆದು ಈ ಥರ ಸಿಪ್ಪೆಲ್ಲ ತೆಗೆದು ನಾನೀಗ ಮಾವಿನಕಾಯಿನ ದಪ್ಪ ತುರಿನ ತುರ್ಕೊಳ್ತಾ ಇದ್ದೀನಿ. ನೋಡಿ, ಈಗ ದೊಡ್ಡ ಹೋಲ್ ಇದೆಯಲ್ಲ ಅದರಲ್ಲಿ ಈ ಥರ ದಪ್ಪದಾಗಿ ತುರ್ಕೊಳ್ತಾ ಇದ್ದೀನಿ. ಇದನ್ನು ಒಗ್ಗರಣೆಲ್ಲ ಹಾಕಿದಾಗ ಚೆನ್ನಾಗಿ ಕಾಣಿಸುತ್ತೆ ಅಂತ ಅಂದ್ಬಿಟ್ಟು ನಾನು ದಪ್ಪದಾಗಿ ತುರ್ಕೊಳ್ತಾ ಇದ್ದೀನಿ. ಈಗ ಇದರಲ್ಲಿ ನಾನು ಒಂದು ಮುಕ್ಕಾಲು ಬಟ್ಲಷ್ಟು ಮಾವಿನಕಾಯಿ ತುರಿನ ತುರ್ಕೊಳ್ತಾ ಇದ್ದೀನಿ. ಇದು ಸ್ವಲ್ಪ ಹುಳಿ ಇದ್ದಷ್ಟು ಒಳ್ಳೆಯದೇ. ಈಗ ನಾನು ಇಲ್ಲಿ ಮ್ಯಾಜಿಕ್ ಮಸಾಲ ಪೌಡ್ರ್ ಮಾಡ್ಕೊಳ್ಳೋದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ, ಅರ್ಧ ಸ್ಪೂನಷ್ಟು ಕಾಳುಮೆಣಸು, 1/4 ಸ್ಪೂನಷ್ಟು ಮೆಂತ್ಯ ಜಾಸ್ತಿ ಬೇಡ, 1/4 ಸ್ಪೂನಷ್ಟು ಮೆಂತ್ಯ, ಇದಿಷ್ಟನ್ನು ಹಾಕ್ಕೊಂಡು ಲೋ ಫ್ಲೇಮಲ್ಲಿ ಚೆನ್ನಾಗಿ ಹುರ್ಕೋಬೇಕು. ನೋಡಿ, ಈ ಥರ ಕೆಂಪಗೆ ಹಿಂಗಾಗೋ ಥರ ಎಲ್ಲೂ ಕೈ ಬಿಡ್ದಲೇ ಸೀಸ್ದಲ್ಲೇ ಚೆನ್ನಾಗಿ ಹುರ್ಕೋಬೇಕು. ಒಳ್ಳೆ ಪರಿಮಳ ಬರುತ್ತೆ. ನಿಮಗೆ ಆಲ್ರೆಡಿ ಈ ಥರ ಹುರಿಯುವಾಗಲೇ ನಿಮಗೆ ಪುಳಿಯೋಗರೆ ಸ್ಮೆಲ್ಲು ಬರ್ತಾ ಇರುತ್ತೆ. ಇದು ಇನ್ಸ್ಟೆಂಟ್ ಪೌಡರ್, ಇದು ಮ್ಯಾಜಿಕ್ ಪೌಡರ್ ಅಂತಲೇ ಹೇಳ್ಬೋದು. ಈ ಥರ ನಾನು ಚೆನ್ನಾಗಿ ಹುರ್ಕೊಂಡು ಆಫ್ ಮಾಡಿ ಸ್ವಲ್ಪ ಬೆಚ್ಚಗಾದ್ಮೇಲೆ ಕುಟಾಣಿನಲ್ಲಿ ಕುಟ್ಕೊಳ್ತಾ ಇದ್ದೀನಿ. ಇದು ತರಿಯಾಗಿ ಪೌಡ್ರ್ ಮಾಡ್ಕೋಬೇಕು. ಮಿಕ್ಸಿಗೂ ಹಾಕೋಬೋದು, ಆದರೆ ಸ್ವಲ್ಪ ಈ ಥರ ಕ್ರಷ್ ಮಾಡಿಕೊಂಡು ಈ ಥರ ಪೌಡ್ರ್ ಮಾಡಿಕೊಂಡ್ರೆ ಚೆನ್ನಾಗಿ ಸಿಗುತ್ತೆ ಟೇಸ್ಟು. ಹಾಗಾಗಿ ಈ ಥರ ಮಾಡ್ಕೊಂಡಿದ್ದೀನಿ. ನೋಡಿ, ಈ ಥರ ತರಿಯಾಗಿ, ತುಂಬ ತರಿನೂ ಅಲ್ಲ, ತುಂಬ ನೈಸ್ ಪೌಡರ್ ಅಲ್ಲ. ಹಾಗೆ ಈಗ ನಾವು ಒಗ್ಗರಣೆಗೆ ಒಂದು ಬಾಣಲಿನಲ್ಲಿ 9 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ಸಾಸಿವೆ, ಆಮೇಲೆ ಕಡಲೆಬೇಳೆ, ಉದ್ದಿನಬೇಳೆ ಇದೆಲ್ಲ ಹಾಕ್ಕೊಳ್ತೀನಿ. ಮೊದಲಿಗೆ 1 ಸ್ಪೂನಷ್ಟು ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ. ಸಾಸಿವೆ ಚಿಟ್ಕೊಡಿದ್ಮೇಲೆ 1 ಸ್ಪೂನಷ್ಟು ಕಡಲೆಬೇಳೆ ಹಾಕ್ಕೊಳ್ತಾ ಇದ್ದೀನಿ, 1 ಸ್ಪೂನಷ್ಟು ಉದ್ದಿನಬೇಳೆ ಹಾಕ್ಕೊಳ್ತಾ ಇದ್ದೀನಿ. ಇದಿಷ್ಟು ಲೋ ಫ್ಲೇಮಲ್ಲೇ ಹುರ್ಕೋಬೇಕು. ಕಡಲೆಬೇಳೆ ಉದ್ದಿನಬೇಳೆ ಲೈಟಾಗಿ ಕೆಂಪಾದ್ಮೇಲೆ ನಾನಿಲ್ಲಿ ಒಂದು 3 ಟೇಬಲ್ ಸ್ಪೂನಷ್ಟು ಕಡಲೆ ಬೀಜನ ಹಾಕ್ಕೊಳ್ತಾ ಇದ್ದೀನಿ. ಇದು ನಿಮ್ಮ ಇಷ್ಟ, ಎಷ್ಟು ಬೇಕಾದರೂ ಹಾಕ್ಕೊಬೋದು. ಕಡಲೆ ಬೀಜನ ಕಡಿಮೆ ಉರಿನಲ್ಲೇ ಚೆನ್ನಾಗಿ ಕೈ ಬಿಡ್ದಲ್ಲೇ ಹುರಿತಾ ಇರಬೇಕು. ಆಮೇಲೆ ಅಷ್ಟೇ ನೀವು ಗೋಡಂಬಿ ಕೂಡ ಹಾಕ್ಕೋಬೇಕು. ಗೋಡಂಬಿ ಆಪ್ಷನಲ್ಲು, ಹಾಕೊಂಡ್ರೆ ತುಂಬ ಟೇಸ್ಟಿಯಾಗಿರುತ್ತಿತ್ತು ಪುಳಿಯೋರ. ಈಗ ನಾನು ಒಂದು 3 ರಿಂದ 4 ಬ್ಯಾಡಿಗೆ ಮೆಣಸಿನ್ಕಾಯಿ ಮುರಿದ್ಬಿಟ್ಟು ಹಾಕಿದ್ದೀನಿ. ಒಂದು 6 ರಿಂದ 7 ಹಸಿರು ಮೆಣಸಿನ್ಕಾಯಿನ ಈ ಥರ ಸೀಳ್ಬಿಟ್ಟು ಹಾಕ್ಕೊಂಡಿದ್ದೀನಿ. ಇಲ್ಲೇ ಒಗ್ಗರಣೆನಲ್ಲೇ ಇದನ್ನು ಕೂಡ ಹಾಕ್ಕೋಬೇಕು. ಹಸಿರು ಮೆಣಸಿನ್ಕಾಯಿ ಖಾರ ಜಾಸ್ತಿ ಇದ್ದಷ್ಟು ಆಂಧ್ರ ಸ್ಟೈಲು ಪುಳಿಯೋರ ಟೇಸ್ಟ್ ಬರುತ್ತೆ. ಸ್ವಲ್ಪ ಹಿಂಗನ್ನು ಹಾಕ್ಕೊಂಡು ಒಗ್ಗರಣೆನಲ್ಲೇ ಕೈ ಆಡ್ಕೊಳ್ತಾ ಇದ್ದೀನಿ. ಈಗ ಸ್ವಲ್ಪ ಒಂದು ಹಿಡಿಯಷ್ಟು ಫ್ರೆಶ್ ಆಗಿರೋಂಥ ಕರ್ಬೇವಿನ ಸೊಪ್ಪು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಇದಿಷ್ಟು ಒಗ್ಗರಣೆ ಲೋ ಫ್ಲೇಮ್ನಲ್ಲೇ ಮಾಡ್ಕೋಬೇಕು. ಆಮೇಲೆ ಒಂದು ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಹಾಕ್ಕೊಂಡು ಒಗ್ಗರಣೆ ಮಾಡ್ಕೋಬೇಕು. ನೋಡಿ, ಈ ಥರ ಎಲ್ಲ ಚೆನ್ನಾಗಿ ಕಡಲೆ ಬೀಜ ಗೋಡಂಬಿ ಎಲ್ಲ ಚೆನ್ನಾಗಿ ಕ್ರಿಸ್ಪಾಗಿದೆ. ಈಗ ನಮ್ಮ ಮ್ಯಾಜಿಕ್ ಮಸಾಲ ಪೌಡರ್ನ 1.5 ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ. ಅಂದರೆ ಜೀರಿಗೆ, ಮೆಣಸು, ಮೆಂತ್ಯ ಇದೆಲ್ಲ ಹುರಿದು ಪುಡಿ ಮಾಡ್ಕೊಂಡಿದ್ವಲ್ಲ ಅದನ್ನು ಸೇರಿಸ್ಕೊಂಡು ಲೈಟಾಗಿ ಒಗ್ಗರಣೆಯಲ್ಲಿ ಕೈ ಆಡಿಕೊಂಡು ಈಗ ನಾವು ಅರ್ಧ ಬೌಲಷ್ಟು ತುರ್ಕೊಂಡಿರೋಂಥ ಮಾವಿನಕಾಯಿನೂ ಕೂಡ ಸೇರಿಸ್ಕೊಳ್ತಾ ಇದ್ವಿ. ಒಗ್ಗರಣೆನಲ್ಲೇ ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಈ ಮಾವಿನಕಾಯಿನ ಸ್ವಲ್ಪ ಹುರ್ಕೋಬೇಕು. ತುಂಬ ಅಂಟು ಆಗೋ ಥರ ಹುರ್ಕೋಬಾರ್ದು. ಲೈಟಾಗಿ ಹಿಂಗೆ ಕ್ರಿಸ್ಪಿ ಆಗೋ ಥರ ಈ ತುರಿ ಏನಿರುತ್ತಲ್ಲ ಎಳೆಯಾಗಿ ಬರೋ ಥರ ಹುರ್ಕೊಂಡು ಈಗ ನಾನು 1 ಸ್ಪೂನಷ್ಟು ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ. ಸಕ್ಕರೆ ಬೇಡ ಅಂದವರು ಬೆಲ್ಲ ಕೂಡ ಹಾಕೋಬೋದು. ಈಗ ಒಗ್ಗರಣೆ ರೆಡಿಯಾಗಿದೆ, ಸ್ಟವ್ನ ಆಫ್ ಮಾಡಿಬಿಡ್ಬೇಕು. ಈಗ ನಾನಿಲ್ಲಿ ಮೀಡಿಯಮ್ ಅವಲಕ್ಕಿನ ತೊಗೊಳ್ತಾ ಇದ್ದೀನಿ. ನಾನು ಹೇಳಿದ್ನಲ್ಲ, ಅಕ್ಕಿ ಇಲ್ದಲೇ ಕುಕ್ಕರ್ ಇಲ್ದಲೇ ಮಾಡೋವಂಥ ಪುಳಿಯೋಗರೆ ಇದು ಅಂತ. ಇಲ್ಲೇ ಅವಲಕ್ಕಿ ನಾನು ಉಪಯೋಗಿಸ್ತಾ ಇದ್ದೀನಿ. ಇದೇ ಟ್ರಿಕ್ ಇದರಲ್ಲಿ. ಈ 3 ಬೌಲಷ್ಟು ಮೀಡಿಯಮ್ ಅವಲಕ್ಕಿನ ತೊಗೊಂಡು ನಾನು ಇದಕ್ಕೆ ಮೀಡಿಯಮ್ ಅವಲಕ್ಕಿನ ಆಗಬೇಕು ಹಾಕ್ಕೊಂಡು ನಾನು 2 ಸತಿ ಚೆನ್ನಾಗಿ ತೊಳಿತೀನಿ. ಆ ಧೂಳೆಲ್ಲ ಹೋದ್ಮೇಲೆ ಇದನ್ನು ಇಮ್ಮಿಡಿಯೇಟಾಗಿ ಕೈಯಲ್ಲಿ ಹಿಂಡ್ಕೊಂಬಿಡ್ಬೇಕು. ಈ ಥರ ನೀರಿನಂಶ ಇಲ್ದಲೇ ಗಟ್ಟಿಯಾಗಿ ಹಿಂಡ್ಕೊಂಬಿಡ್ಬೇಕು. ಇಲ್ಲ ನೀವು ಸೋಸ್ಕೊಂಡಾದರೂ ಸೋಸ್ಕೋಬೋದು. ನೀರೆಲ್ಲ ಪೂರ್ತಿ ಬಸ್ದುಬಿಟ್ಟು ಈ ಥರ ಡ್ರೈಯಾಗಿ ಹಿಂಗೆ ಮಾಡ್ಕೊಂಡಾಗ ಅದರಲ್ಲಿರೋವಂಥ ನೀರಿನಂಶನೇ ಚೆನ್ನಾಗಿ ಸಾಫ್ಟಾಗಿ ಮಾಡುತ್ತೆ ಈ ಅವಲಕ್ಕಿ. ಎಲ್ಲೂ ನೆನೆಸೋದೇ ಬೇಕಾಗಿಲ್ಲ, ಇಮ್ಮಿಡಿಯೇಟಾಗಿ ಆಗುತ್ತೆ. ಹಾಗಾಗಿ ಹೇಳ್ತಾ ಇರೋದು, ಇದು 10 ನಿಮಿಷದೊಳಗೆ ಈ ತಿಂಡಿ ರೆಡಿ ಇರುತ್ತೆ. ಈ ಉದ್ರುದ್ರಾಗಿರೋಂಥ ಅವಲಕ್ಕಿನ ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಡು ಅದಕ್ಕೆ ನಾನು 1 ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡಿಕೊಂಡು ಅವಲಕ್ಕಿ ಜೊತೆ ಉಪ್ಪೆಲ್ಲ ಮಿಕ್ಸ್ ಮಾಡಿಕೊಂಡು ಒಗ್ಗರಣೆನ ಸೇರಿಸ್ಕೊಳ್ತಾ ಇದ್ದೀನಿ. ಲಾಸ್ಟಲ್ಲಿ ಈಗ ಫ್ರೆಶ್ ಆಗಿ ಕಟ್ ಮಾಡಿರೋಂಥ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕಿ ನಾನು ಈ ಒಗ್ಗರಣೆನೂ ಅವಲಕ್ಕಿ ಜೊತೆ ಚೆನ್ನಾಗಿ ಕಲಿಸ್ಕೊಳ್ತಾ ಇದ್ದೀನಿ. ನೋಡಿ, ಇದರಲ್ಲಿ ಮಾವಿನಕಾಯಿ ತುರಿಯನ್ನು ಹಾಕಿರೋದು ಮತ್ತು ಇಲ್ಲಿ ನಾನು ಹುರಿದಿಟ್ಕೊಂಡಿರೋಂಥ ಫ್ರೆಶ್ ಪುಳಿಯೋರ ಪೌಡ್ರನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಾಗಿದೆ ಒಗ್ಗರಣೆ. ಹಸಿರು ಮೆಣಸಿನ್ಕಾಯಿ, ಬ್ಯಾಡಿಗೆ ಮೆಣಸಿನ್ಕಾಯಿ, ಕರ್ಬೇವಿನ ಸೊಪ್ಪು, ಕಡಲೆ ಬೀಜ
ಗೋಡಂಬಿ, ಕಡಲೆಬೇಳೆ, ಉದ್ದಿನಬೇಳೆ ಎಲ್ಲ ಹಾಕಿದ್ದೀವಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇನ್ನು ಮಿಕ್ಕಿರೋ ಅಂಥ ಈ ಪೌಡರ್ ಏನು ಮಾಡ್ಕೊಂಡಿದ್ವಲ್ಲ ಪುಳಿಯೋಗರೆ ಪೌಡರು, ಅದನ್ನು ಮತ್ತೆ ಮೇಲ್ಗಡೆ ಹಾಕಿ ಕಲಸೋದ್ರಿಂದ ಅದು ಪರಿಮಳ ಇನ್ನೂ ಹೆಚ್ಚಾಗುತ್ತೆ. ತುಂಬ ಚೆನ್ನಾಗಿರುತ್ತೆ. ಫ್ರೆಶ್ ಆಗಿ ಹುರಿದು ಪುಡಿ ಮಾಡ್ಕೊಂಡಿರೋದು, ಆ ಮೆಣಸಿನ ಘಮ ಮತ್ತು ಮೆಂತ್ಯ ಘಮ ಅಂತ ಅಷ್ಟು ಚೆನ್ನಾಗಿ ಬರುತ್ತೆ. ತುಂಬ ಚೆನ್ನಾಗಿರುತ್ತೆ. ಇನ್ಸ್ಟೆಂಟಾಗಿ ಮಾಡಿ ನೋಡಿ. ಪುಳಿಯೋಗರೆ ಒಂದೇ 10 ನಿಮಿಷದಲ್ಲಿ ರೆಡಿಯಾಗಿ ಹೋಗ್ಬಿಡುತ್ತೆ. ಇದನ್ನು ನೀವು ಬ್ರೇಕ್ಫಾಸ್ಟ್ ಫಟಾಫಟ್ ಅಂತ ಬ್ರೇಕ್ಫಾಸ್ಟಿಗೆ ಮಾಡ್ಕೋಬೋದು. ಲಂಚ್ ಬಾಕ್ಸಿಗೂ ಕೂಡ ತೊಗೊಂಡೋಗ್ಬೋದು. ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಮಾವಿನಕಾಯಿ ಅವಲಕ್ಕಿ ಪುಳಿಯೋಗರೆ, ಇದು ಆಂಧ್ರ ಸ್ಟೈಲ್ದಿದು. ಅಲ್ಲಿ ಮಾವಿನಕಾಯಿ ಪುಳಿಯೋಗರೆ ಅಂತ ಈ ಥರ ಮಾಡ್ತಾರೆ. ತುಂಬ ಚೆನ್ನಾಗಿರುತ್ತೆ. ಅಲ್ಲಿ ರೈಸ್ ಹಾಕಿ ಮಾಡ್ತಾರೆ. ನಾನು ಇಲ್ಲಿ ಅವಲಕ್ಕಿ ಮಾಡಿ ತೋರಿಸಿದ್ದೀನಿ. ನೀವು ಈ ರೆಸಿಪಿನ ಒಂದ್ಸತಿ ಟ್ರೈ ಮಾಡಿ, ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಒತ್ತಿ, ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಈಟ್ ಹೆಲ್ತಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.